ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಹ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ದಿನಾಂಕ 24ನೇ ತಾರೀಕು 1ನೇ ತಿಂಗಳು 2026 ಶುಭ ಶನಿವಾರದಂದು ಇರುವಂತಹ ಕುಮಾರ ಷಷ್ಠಿಯ ದಿವಸ ವಿಶೇಷವಾದಂತಹ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದಾಗಿ ನಿಮಗೆ ಸಂತಾನದ ಭಾಗ್ಯ ಉಂಟಾಗ್ತದೆ. ಏನಪ್ಪಾ ವಿಶೇಷ ಅದೆಲ್ಲವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ 24ನೇ ತಾರೀಕು 1ನೇ ತಿಂಗಳು 2026 ಕೊನೆಯ ಸೃಷ್ಟಿ, ಅದನ್ನ ಕುಮಾರ ಸೃಷ್ಟಿ ಅಂತ ಸಹ ಕರಿತೀವಿ. ಈ ಕೊನೆಯ ಸೃಷ್ಟಿ ದಿವಸ ದೇವಸೇನಾಕ್ಕೆ ದೇವಸೇನಾಧಿಪತಿಯಾದಂತಹ ಕುಮಾರಸ್ವಾಮಿಯು ಅಸುರ ಸೈನಿಕರನ್ನೆಲ್ಲ ಸೆದೆಬಡೆದು ಒಂದು ಅಂಧಕಾರವನ್ನ ಅಳಿಸಿ ಹಾಕಿದಂತಹ ಶುಭವಾದ ದಿವಸ, ಧರ್ಮದ ರಕ್ಷಣೆಯನ್ನು ಮಾಡಿದಂತಹ ದಿವಸ. ಕುಮಾರನಾಗಿದ್ದರೂ ಸಹ, ಅಂದ್ರೆ ಚಿಕ್ಕ ಹುಡುಗನಾಗಿದ್ದರೂ ಸಹ ಇಡೀ ಬ್ರಹ್ಮಾಂಡವನ್ನ ಕಾಪಾಡಿದಂತಹ ಅತ್ಯಂತ ಶಕ್ತಿಯುತವಾದಂತಹ ಕುಮಾರಸ್ವಾಮಿಯು ಆವಿರ್ಭವಿಸಿ ತನ್ನ ಶಕ್ತಿಯಿಂದ ಇಡೀ ಬ್ರಹ್ಮಾಂಡದಲ್ಲಿಯೇ ಶಾಂತಿಯನ್ನ, ಅದೇ ರೀತಿಯಾಗಿ ಒಳ್ಳೆ ರೀತಿಯಾಗಿರತಕ್ಕಂತಹ ಧರ್ಮದ ದಾರಿಯನ್ನ ಹಾಕಿಕೊಟ್ಟಂತಹ ದಿವಸ, ತಾರಕಾಸುರನ ವಧೆಯಾಗಿರತಕ್ಕಂತಹ ಶುಭ ಸಂದರ್ಭ. ಇಂತಹ ಕುಮಾರಸ್ವಾಮಿಯನ್ನ ನೆನಪು ಮಾಡಿಕೊಂಡು ಸ್ಕಂದನಾಗಿ ಪೂಜಿಸಿ, ತುಳುವ ಸೃಷ್ಟಿ ಆಗಿರಬಹುದು, ಸ್ಕಂದ ಸೃಷ್ಟಿ, ಕುಮಾರ ಸೃಷ್ಟಿ, ಹೀಗೆ ಹಲವು ವಿಧದಲ್ಲಿ 3 ಸೃಷ್ಟಿಗಳನ್ನು ನಾವು ಆಚರಣೆ ಮಾಡ್ತಾ, ಇದು 3ನೇ ಸೃಷ್ಟಿ, ಕೊನೆಯ ಸೃಷ್ಟಿಯಾಗಿ ಇರುತ್ತೆ. ಈ ಒಂದು ಕೊನೆಯ ಸೃಷ್ಟಿಯ ದಿವಸ ಮಕ್ಕಳಿಲ್ಲದೆ ಇರತಕ್ಕಂತಹವರು, ಸರ್ಪದೋಷದಿಂದ, ಸರ್ಪಬಾಧೆಯಿಂದ, ಸರ್ಪಗಳ ಶಾಪದಿಂದ ಬಳಲ್ತಾ ಇದ್ದಂತಹವರು ಇವತ್ತಿನ ದಿವಸ ಸಣ್ಣ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರವಾಗದೆ ಎಷ್ಟೋ ವರ್ಷಗಳಿಂದ ನೀವು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತೀರಿ. ಮಕ್ಕಳಿಲ್ಲ ಅಂತ ಕೊರಗುತ್ತಾ ಇರ್ತೀರಿ. ಮಕ್ಕಳಾಗ್ಲಿಲ್ಲ ಅಂತ ಹೇಳಿದ್ರೆ ಆ ದಂಪತಿಗಳ ಸಂಕಟ ಯಾರಿಗೆ ತಾನೇ ಬೇಡ, ಶತ್ರುಗಳಿಗೂ ಆ ಸಂಕಟ ಬೇಡ. ಒಂದ್ ಕಡೆ ಮನೆ ಒಳಗಡೆ ಚುಚ್ಚುತ್ತಾ ಇರ್ತಾರೆ, ಒಂದ್ ಕಡೆ ಮನೆ ಹೊರಗೆ ಚುಚ್ಚುತ್ತಾ ಇರ್ತಾರೆ. ಗಂಡಿಗೊಂಥರ ಹಿಂಸೆ, ಹೆಣ್ಣಿಗೊಂಥರ ಹಿಂಸೆ. ಗಂಡಿನ ಲೋಪದೋಷಗಳಿದ್ದರೂ ಸಹ ಹೆಣ್ಣಿಗೆ ಅಲ್ಲಿ ದೂಷಣೆ ಜಾಸ್ತಿ. ಅವಳು ಬಂಜೆ, ಅವಳ ಹೊಟ್ಟೆನಲ್ಲಿ ಒಂದು ಹುಲ್ಲು ಹುಟ್ಕಡ್ಡಿ ಹುಟ್ಲಿಲ್ಲ, ಅವಳು ಹೆಂಗ್ಸಲ್ಲ, ಒಂದಲ್ಲ, ಜೀವಂತ ಚುಚ್ತೀರಿ, ಜೀವಂತವಾಗಿ ಸಮಾಧಿ ಮಾಡ್ತೀರಿ. ಈ ಕಡೆ ಬದುಕೋಕ್ಕೂ ಬಿಡದೆ, ಈ ಕಡೆ ಸಾಯೋಕ್ಕೂ ಬಿಡದೆ, ವಿಲ ಒದ್ದಾಟ. ಮಕ್ಕಳಿರುವ ಮನೆಗೆ ಬೀಸಣಿಕೆ ಯಾತಾಕ, ಕೂಸು ಕಂದಮ್ಮ ಒಳ ಹೊರಗ ಆಡಿದಾರ, ಬೀಸಣಿಕೆ ಗಾಳಿ ಸುಳಿದಾವ ಅಂತ ದೊಡ್ಡವರು ಹೇಳ್ತಾರೆ. ಮನೆ ಒಳಗಡೆ ಕೂಸಿದ್ರೆ ಸಾಕು, ಬೀಸಣಿಕೆ ಅವಶ್ಯಕತೆ ಇಲ್ಲ. ಅದು ಒಳಗು ಹೊರಗು ನೋಡಿದ್ದೀರಲ್ಲ, ಚಿಕ್ಕ ಮಕ್ಕಳಿದ್ರೆ ಪಟ 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 ಅಂತ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೆಜ್ಜೆ ಇಟ್ಕೊಂಡು ಓಡಾಡ್ತಾ ಇದ್ರೆ ಮನೆ ಒಳಗಡೆ ಗಾಳಿ ತಂಗಾಳಿನೇ ಸುಳಿತಾ ಇರುತ್ತೆ. ತಂದೆ ತಾಯಿಗೆ ಶೆಕೆ ಅನ್ನೋದೇ ಗೊತ್ತಾಗೋದಿಲ್ಲ. ಎಷ್ಟೋ ಜನಕ್ಕೆ ಮಿಸ್ಕರೇಜ್ ಆಗ್ತಾ ಇರುತ್ತೆ. ಮಿಸ್ಕರೇಜ್ ಅಂತ ಹೇಳಿದ್ರೆ 3 ತಿಂಗಳು ತುಂಬೋದಕ್ಕೂ ಮುಂಚಿತವಾಗಿಯೇ ಒಂದು ಗರ್ಭದಿಂದ ಪಾತ ಆಗತಕ್ಕಂತಹದ್ದು. ಎಷ್ಟೋ ಜನಕ್ಕೆ ಅಬಾರ್ಷನ್ಸ್ ಆಗ್ತಾ ಇರುತ್ತೆ, 3 ತಿಂಗಳ ತುಂಬಿ ಹೋಗ್ತಕ್ಕಂಥದ್ದು. ಹೀಗೆ ಸಂತಾನಕ್ಕೆ ಸಮಸ್ಯೆಗಳು. ನಿಮ್ಗೆ ಈಗಾಗಲೇ ಗರ್ಭ ನಿಂತು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ, ಅಥವಾ ನೀವು ಈಗಾಗಲೇ ಗರ್ಭಪಾತದಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ, ನಿಮ್ಮ ಗರ್ಭವೇ ಕಟ್ಟಿಲ್ಲ ಅಂತಂದ್ರೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಸಹ 24ನೇ ತಾರೀಕು 1ನೇ ತಿಂಗಳು 2026 ಜನವರಿಯ ಶನಿವಾರದ ಈ ಶುಭ ದಿವಸ ನಿಮ್ಮ ಹತ್ತಿರದಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ದೇಗುಲಕ್ಕೆ 7 ಕೆಂದೆಳನೀರು, ನೋಡೋದಕ್ಕೆ ಸ್ವಲ್ಪ ಮಟ್ಟಕ್ಕೆ ಹಳದಿ ಮತ್ತು ಕೆಂಪು ಬಣ್ಣದ ಮಿಶ್ರಿತದಲ್ಲಿರುತ್ತೆ, ಕೆಂದಾಗಿರುತ್ತೆ. ಅದಕ್ಕೆ ಅದನ್ನ ಕೆಂದೆಳನೀರು ಅಂತ ಕರಿತೀವಿ. ಆ 7 ಕೆಂದೆಳನೀರನ್ನ ತಗೊಂಡು ಹೋಗಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ. ಅವತ್ತಿನ ದಿವಸನೇ 3 ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅರ್ಧ ಗಂಟೆ ಕೂತಿದ್ದು ಬನ್ನಿ. ನಿಮ್ಮೆಲ್ಲರ ನೋವು ಸಹ, ಸಂಕಷ್ಟವೂ ಸಹ ಹೋಗಿ ನಿಮ್ಗೆ ಶುಭ ರೀತಿಯಾದ ಸಂತಾನದ ಪ್ರಾಪ್ತಿಯಾಗತ್ತೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದೇ ಶನಿವಾರ 24ನೇ ತಾರೀಕಿನಂದು ಈ ಸಣ್ಣ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಮತ್ತೊಂದು ವಿಶೇಷವಾದಂತಹ ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ.
ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.